ನೀರಿಗಾಗಿ ಪರದಾಡುತ್ತಿರುವ ಗ್ರಾಮಸ್ಥರು. ಬರಗಾಲ ಕಾರಣದಿಂದ ನೀರಿಲ್ಲದೆ 3 ತಿಂಗಳಿಂದ ಹವಣಿಸುತ್ತಿರುವ ಮುದೇನೂರ ಗ್ರಾಮಸ್ಥರು. ಮುಂಗಾರು ಕೈಕೊಟ್ಟು ಬರಗಾಲ ಬಂದಿರುವ ಹಿನ್ನೆಲೆ ನೀರಿಗಾಗಿ ಜನರ ಪರದಾಟ ಪ್ರಾರಂಭವಾಗಿದೆ. ಜನರು ಬಿಂದಿಗೆ ಹಿಡಿದು ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ಪಂಚಾಯಿತಿ ಎದುರುಗಡೆ 100 ಜನ ಗ್ರಾಮಸ್ಥರು ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮುದೇನೂರ ಗ್ರಾಮದ ಸದಾಶಿವನಗರದ ವಾಸಿಗಳಿಗೆ 3 ತಿಂಗಳಿಂದ ನೀರೇ ಇಲ್ಲದಂತಾಗಿದೆ. ನೀರು ಕೊಡಿ, ಇಲ್ಲವಾದಲ್ಲಿ ವಿಷ ಕೊಡಿ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದು ಗ್ರಾಮ ಪಂಚಾಯಿತಿಗೆ ಅಲದಾಡಿದರೂ ನೀರಿನ ವ್ಯವಸ್ಥೆ ಆಗದೇ ಇರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ನೀರಿನ ಪರ್ಯಾಯ ವ್ಯವಸ್ಥೆ ಮಾಡದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಸರ್, ನಮ್ಮ ಊರಾಗ 3 ತಿಂಗಳಿಂದ ನೀರಿನ ಸಮಸ್ಯೆ ಆಗೈತ್ರಿ. ದನಕರಕ್ಕೆ ನೀರಿಲ್ರಿ, ಮನುಷ್ಯರಿಗೆ ನೀರಿಲ್ಲ. ನಾವು ಊರೂರು ಹೊಲ ಅಡ್ಡಾಡಿ ನೀರು ತಂದ್ರೆ ಕುಡಿಬೇಕಾಗೈತ್ರಿ. ಈಗ ಯಾರ ಅಧಿಕಾರಿಗಳಿಗೆ ನೀವೆಲ್ಲ ತಿಳಿಸಿವ್ರಿ, ಪಂಚಾಯತಿಗೆ ತಿಳಿಸಿವ್ರಿ. ಅವರು ಏನೋ ಕೆಲಸ ಮಾಡಾಕತ್ತಿಲ್ರಿ. ತಾಲೂಕ್ ಪಂಚಾಯತಿಗೂ ಬಂದಿವ್ರಿ. ನೀವು ಕೇಳಿದಾಗ ಏನಂತ ಹೇಳಿದ್ರು? ತರ್ತೀವಿ ಮಾಡ್ತೀವಿ ಅಂತಾರ್ರಿ. ಅದೇನು ಕಾರ್ಯರೂಪಕ್ಕೆ ತರೋದಿಲ್ರಿ. ಅದಕ್ಕೆ ಮುಂದಿನ ನಡೆ ನಿಮ್ದು ಏನ್ ಮಾಡ್ತೀರಿ ನೀವು? ಈಗ ನಾವು ಸತ್ಯಾಗ್ರಹಕ್ಕೆ ಬಂದಿವ್ರಿ ಸರ್. ಇಲ್ಲಿಂದ ನಾವು ಅಲ್ಲಿ ಮನ್ಯಾಗ ಕುಂತ ಸಾಯೋ ಬದ್ಲ ಇಲ್ಲೇ ಕುಂತ ಸತ್ರ ತಂದು ಲೆಕ್ಕಕ್ಕೆ ಬಂದಿವ್ರಿ. ನಾವು ಈಗ ಸಮಸ್ಯೆ ಆಗಿದ್ದೇನು? ನೀರಿಲ್ರಿ ನಮ್ಗೆ. ನೀರಿಲ್ಲ ಅಂತಂದ್ರೆ ಅಥವಾ ನಿಮ್ಗೆ ನೀರಿಲ್ಲ ಅಂದ್ರೆ ನಳ ಅದಾವು ಅಥವಾ ಏನು ನಳ ಮನಿ ನಳ ಅದಾವ್ರಿ. ನೋಡಕಷ್ಟ ಅದಾವ್ರಿ. ನೀರ್ ಬರುದಿಲ್ರಿ. ನೀರ್ ಬರುದಿಲ್ರಿ. 3 ತಿಂಗಳ ಆತ್ರಿ ಈ ಸಮಸ್ಯೆ ಆಗತ್ತೆ. ಯಾರಾದ್ರೂ ಅಧಿಕಾರಿಗಳು ಬಂದಿದ್ರ ಅಥವಾ ಇಲ್ಲ? ಅಧಿಕಾರಿಗಳು ಯಾರು ಬಂದಿಲ್ಲ. ಯಾರು ಬಂದಿಲ್ರಿ. ಯಾರು ಬರುದಿಲ್ಲ. ಲಿಖಿತ ರೂಪದಾಗ ಕೊಟ್ಟಿದ್ದೇವ್ರಿಗೆ ಅರ್ಜಿ. ಲಿಖಿತ ಮನಿನೂ ಕೊಟ್ಟಿವ್ರಿ. ಈಗ ಅಲ್ಲೇ ಮೂರಾಗ 2 ಬೋರ್ ಅದಾವ್ರಿ. ಅದನ್ನ ಟ್ಯಾಂಕಿ ಏರ್ಸುವಂತ ಕೆಪಾಸಿಟಿ ಅವ್ರ ಕಡೆ ಮಾಡಕ್ ಆಗಲ್ರಿ. ವಾಟರ್ ಮ್ಯಾನ್ ಪ್ರಾಬ್ಲಮ್ ಹೇಳ್ತಾರೆ. ವಾಟರ್ ಮ್ಯಾನ್ ಪ್ರಾಬ್ಲಮ್ ನಮ್ಗೆ ಕೇಳಕ್ ಸಂಬಂಧ ಇಲ್ರಿ. ವಾಟರ್ ಮ್ಯಾನ್ ಅವರೇ ಅಭಿವೃದ್ಧಿ ಅಧಿಕಾರಿ ಸಂಬಂಧಪಟ್ಟಂತ ಅಭಿವೃದ್ಧಿ ಅಧಿಕಾರಿ ಮುಂದಿನ ಕೆಲಸ ಮಾಡ್ಬೇಕ್ರಿ. ನಾವು ವಾಟರ್ ಮ್ಯಾನ್ ನಾವು ಕೇಳಕ್ ಹಾಕುದಾರಲ್ರಿ. ವಾಟರ್ ಮ್ಯಾನ್ ವಾಟರ್ ಮ್ಯಾನ್ ಕೇಳ್ತೀವ್ರಿ. ನನಗೆ ಆವ್ ಕೆಟ್ಟ ಈ ಕೆಟ್ಟ ನಮಗೆ ಸಮಸ್ಯೆ ಬರಂಗ ಇಲ್ರಿ. ಮುಂದ್ ನಾವ್ ಹೇಳ್ತೀವ್ರಿ, ಒಂದ್ ಯಾವ್ದೋ ತರಿಂದ ಮೂಲಭೂತ ಸೌಕರ್ಯ ಇಲ್ಲ ಇಲ್ರಿ ಸದಾಶಿವನವ್ರು ಉಣಿಗ್ರಿ. ಅದು ಮೂಲಭೂತ ಸೌಕರ್ಯನೂ ಕೊಡಾಕ ಇವ್ರ ಕಡೆ ಆಗಂಗಿಲ್ರಿ. ಮೂಲಭೂತ ಸೌಕರ್ಯ ಅಂದ್ರೆ ರೋಡ್ ಇಲ್ಲ, ಬೀದಿ ದೀಪ ಇಲ್ರಿ, ಕುಡಿಯುವಂತೂ ನೀರಂತೂ ಮೊದ್ಲೇ ಇಲ್ರಿ. ಕುಡಿ ನೀರೇ ಏನ್ ಬಿಡ್ರಿ. ಈಗ ಹೆಂಗ ಇದ್ದಂಗ ಕುಡಿ ನೀರ್ ಇತ್ತಂತಂದ್ರೆ ಹೆಂಗಾದ್ರೂ ಬದುಕ್ಬೋದ್ರಿ. ಕುಡಿ ನೀರಿಗೆ ನಮಗ್ ಬಾಳ ಆಕಾರ ಆಗೈತ್ರಿ. ಸರ್ಕಾರ ಆಗ್ಲೇ ಅಲ್ರಿ ಅವ್ರು ಕುಡಿ ನೀರಿಗೆ ಅನುದಾನ ಬಿಟ್ಟತ್ರಿ. ಅದನ್ನ ಕಾರ್ ರೂಪಕ್ಕೆ ತರಾಕ ಯಾಕಂತಾರ್ರಿ ಅವ್ರು. ಈಗ ಅಲ್ರಿ ಒಂದು ಬೋರ್ಡ್ ಸೇರಿ ಅದ್ರೊಳಗೆ ಬೀಟ್ ಹೊರಗೆ ಬೀಳತ್ರಿ. ಅದ್ರೊಳಗ ಮೋಟ್ರ್ ಹಿಡಿಸಿ ನೀರು ಹೋಗಿಸೋದ್ರೆ ಅದು ಚಾನ್ಸ್ ಇಲ್ರಿ. ಅದ್ರಾಗ ನೀರ್ನು ಇಲ್ರಿ. ಅದ್ರ ನೀರ್ ಬಿದ್ದಿಲ್ರಿ. ಅದ ಈಗ ಹೇಳ್ತಾರ್ರಿ ನಮ್ಗೆ ಹಾಳಿಗೆ ನಾವು ರೋಡ್ ಬ್ಲಾಕ್ ಮಾಡಿ ಧರಣಿ ಕುಂದ್ರಾರ್ರಿ. ಎಲ್ಲಿ ರೋಡ್ ಬ್ಲಾಕ್? ನಮ್ಮ ಅದೇ ರೋಡ್. ನಮ್ಮ ರೋಡ್ ಬಂದ್ ಮಾಡಿ ಧರಣಿ ಕುಂದ್ರ ನೀರು ನೀರ್ ಬರುತ್ತೆ. ನಾವು ಧರಣಿ ತಕ್ಕೋದಿಲ್ರಿ. ಈಗ ಹೆಂಗೋ ಹೋಗಾಕತ್ತೀವ್ರಿ. ಆ ನೀರಿಲ್ಲ ಹೋಗ್ಲಿ ಅಂತ ರೋಡ್ ಬಂದ್ ಮಾಡ್ಕೊಂಡು ಕುಂತ ಬಿಡ್ತೀವ್ರಿ. ಇಲ್ಲ ಅವ್ರಿಗೆ ನೀರ್ ಕೊಡ್ಲಕ್ಕಂದ್ರೆ ಅಟ್ಲೀಸ್ಟ್ ಒಂದು 7 ಟ್ಯಾಂಕ್ ಐತಲ್ರಿ. 7 ಟ್ಯಾಂಕಿ ವಿಷ ಹಾಕ್ಬಿಟ್ರಿ ಎಲ್ಲ ಮಡ್ಡಿ ಮಾಡ್ರಿ ತಾಗ ನೀರಿಲ್ಲ ಸದಾಸಿಂಗ್ ಸತ್ ಹೋಗ್ಬಿಡ್ತಿರತ್ತವ್ರಿ. ಒಂದ್ ವಿಷ ಹಾಕ್ಯಾರ.